ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ಆತ್ಮೀಯ ನಮಸ್ಕಾರಗಳು. ಪಾಸಿಟಿವ್ ಲೈಫ್ ನಾಲೆಜ್ 333 ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ವಿಡಿಯೋದಲ್ಲಿ ಬಳಸಲಾಗಿರುವ ಎಐ ವಿಜುವಲ್ಸ್ ಮತ್ತು ಚಿತ್ರಗಳು ಕೇವಲ ಉಲ್ಲೇಖಕ್ಕಾಗಿ ಮಾತ್ರ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ವೀಕ್ಷಿಸಿ. ಧನ್ಯವಾದಗಳು. ನಮಸ್ಕಾರ. ನಾವು ಹೇಳೋದು ಒಂದು, ಆದ್ರೆ ಎದುರಿಗಿರೋರು ಅರ್ಥ ಮಾಡ್ಕೊಳ್ಳೋದೇ ಇನ್ನೊಂದು. ಆಗಿದ್ಯಾ? ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಾರಣ ಇದೆ. ಅದೇ ನಾವು ಗೊತ್ತಿಲ್ಲದ ಹಾಗೆ ಧರಿಸುವ ಹಣೆಪಟ್ಟಿಗಳು. ನಾವು ಮಾತಾಡುವಾಗ ನಿಜವಾಗಿಯೂ ನಾವಾಗಿ ಮಾತಾಡ್ತೀವಾ, ಅಥವಾ ನಮ್ಮ ಪೊಸಿಷನ್, ನಮ್ಮ ರೋಲ್, ಸಮಾಜ ನಮ್ಗೆ ಕೊಟ್ಟಿರೋ ಟೈಟಲ್ ಮೂಲಕ ಮಾತಾಡ್ತೀವಾ? ಬನ್ನಿ, ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಕನ್ನಡದಲ್ಲಿ ಇದಕ್ಕೆ ಒಂದು ಒಳ್ಳೆಯ ಪದ ಇದೆ, ಹಣೆಪಟ್ಟಿ. ಅಂದ್ರೆ ನಮ್ಮ ಹಣೆಯ ಮೇಲೆ ಅಂಟಿಸ್ಕೊಂಡಿರೋ ಒಂದು ಇನ್ವಿಸಿಬಲ್ ಲೇಬಲ್. ಉದಾಹರಣೆಗೆ ಅಮ್ಮ, ಡಾಕ್ಟರ್, ಮ್ಯಾನೇಜರ್ ಅಥವಾ ನಾನೊಬ್ಬ ಭಾರತೀಯ ಅನ್ನೋದು ಕೂಡ. ಇವೆಲ್ಲ ನಾವು ಒತ್ತುಕೊಂಡು ಓಡಾಡೋ ಹಣೆಪಟ್ಟಿಗಳೇ ಅಲ್ವಾ? ಸರಿ, ಈ ಹಣೆಪಟ್ಟಿಗಳು ಅಂದ್ರೇನು ಅಂತ ಗೊತ್ತಾಯಿತು. ಆದರೆ ಇವು ನಮ್ಮ ಮಾತುಕತೆಯಲ್ಲಿ ಹೇಗೆ ಬಂದುಬಿಡುತ್ತೆ ಮತ್ತು ನಮ್ಮ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಬನ್ನಿ ಸ್ವಲ್ಪ ಡೀಪಾಗಿ ನೋಡೋಣ. ನೋಡಿ, ಎಷ್ಟೋ ಸಲ ನಮ್ಮ ಇಂಟೆನ್ಷನ್ ಒಳ್ಳೆಯದೇ ಇರಬಹುದು, ಆದರೆ ನಾವು ನಮ್ಮ ಪದವಿ ಅಥವಾ ಪಾತ್ರದ ಫಿಲ್ಟರ್ ಹಾಕೊಂಡು ಮಾತಾಡಿದಾಗ ಅದು ಎದುರಿಗಿರೋರನ್ನ ತಲುಪೋ ರೀತಿ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಇದು ಸಂಘರ್ಷಕ್ಕೂ ಕಾರಣ ಆಗಬಹುದು. ಒಂದು ಚಿಕ್ಕ ಉದಾಹರಣೆ ನೋಡೋಣ. ಕಾಳಜಿಯಿಂದ ಮಾತಾಡೋದಕ್ಕೂ ಹಣೆಪಟ್ಟಿಯನ್ನ ಮುಂದಿಟ್ಟುಕೊಂಡು ಮಾತಾಡೋದಕ್ಕೂ ಇರೋ ವ್ಯತ್ಯಾಸವನ್ನ ಗಮನಿಸಿ. ಆಗ ಇದು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗುತ್ತೆ. ಮೊದಲನೇ ವಾಕ್ಯದಲ್ಲಿ ಪ್ರೀತಿ, ಕಾಳಜಿ ಕಾಣಿಸ್ದೆ, ಆದರೆ ಎರಡನೇ ವಾಕ್ಯದಲ್ಲಿ ಗಂಡ ಅನ್ನೋ ಹಣೆಪಟ್ಟಿ ಬಂದ ತಕ್ಷಣ ಅದು ಕಾಳಜಿ ಅನ್ಸೋದಿಲ್ಲ, ಬದಲಾಗಿ ಒಂದು ರೀತಿ ಅಧಿಕಾರ, ಡಾಮಿನೇಷನ್ ತರ ಕೇಳಿಸ್ತೆ. ನೋಡಿ, ಒಂದೇ ಒಂದು ಪದ ಹೇಗೆ ಅರ್ಥವನ್ನೇ ಬದಲಾಯಿಸಿತು. ಇಲ್ಲೂ ನೋಡಿ ಅದೇ ಕಥೆ. ಮೊದಲನೇ ವಾಕ್ಯ ಒಂದು ಸಲಹೆ, ಎರಡನೇ ವಾಕ್ಯದಲ್ಲಿ ಡಾಕ್ಟರ್ ಅನ್ನೋ ಹಣೆಪಟ್ಟಿ ತಂದ ತಕ್ಷಣ ಅದು ಒಂದು ತೀರ್ಪು, ಒಂದು ಜಡ್ಜ್ಮೆಂಟ್ ಆಗ್ಬಿಡುತ್ತೆ. ಇದು ಆ ವ್ಯಕ್ತಿಯನ್ನ ಡಿಫೆನ್ಸಿವ್ ಮೋಡ್ಗೆ ತಳ್ಳಿಬಿಡುತ್ತೆ. ಈ ತರದ ಉದಾಹರಣೆಗಳು ನಮ್ಮ ಸುತ್ತಮುತ್ತ ಎಲ್ಲ ಕಡೆನೂ ಸಿಗುತ್ತೆ. ವೃತ್ತಿ, ನಮ್ಮ ಆಹಾರ ಪದ್ಧತಿ, ರಾಷ್ಟ್ರೀಯತೆ, ಕೊನೆಗೆ ಜಾತಿ, ಧರ್ಮ, ಹೀಗೆ ಪ್ರತಿಯೊಂದು ಹಣೆಪಟ್ಟಿಯೂ ನಮ್ಮ ನಡುವೆ ಗೋಡೆಗಳನ್ನು ಕಟ್ಟುತ್ತಲೇ ಇರುತ್ತೆ. ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಆ ಹಣೆಪಟ್ಟಿಯ ಒಂದು ಗೋಡೆ ಕಟ್ಬಿಡುತ್ತೆ. ಆ ಗೋಡೆ ಹೆಸರು ಅಹಂಕಾರ. ಈ ಅಹಂಕಾರದ ಗೋಡೆ ಇದ್ದಾಗ ನಮ್ಮ ನಿಜವಾದ ಮಾತು, ನಮ್ಮ ಕಾಳಜಿ ಎದುರಿಗಿರೋರಿಗೆ ತಲುಪೋದೇ ಇಲ್ಲ. ಸರಿ, ಇದು ಬರೀ ಸಂಬಂಧಗಳ ಮೇಲೆ ಮಾತ್ರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಈ ಹಣೆಪಟ್ಟಿಗಳು ನಮ್ಮನ್ನೇ ಒಂದು ಬಲೆಗೆ ಬೀಳಿಸುತ್ತವೆ. ಅದು ಹೇಗೆ ಅಂತ ನೋಡೋಣ. ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ಕ್ಷಣ ಯೋಚನೆ ಮಾಡಿ. ನಾಳೆ ನಮ್ಮ ಕೆಲಸ, ನಮ್ಮ ಪದವಿ, ನಮ್ಮ ಸ್ಟೇಟಸ್ ಇದೆಲ್ಲ ಇಲ್ಲ ಅಂದ್ರೆ ನಾವು ಯಾರು? ನಮ್ಮ ನಿಜವಾದ ಐಡೆಂಟಿಟಿ ಏನು? ಸೆಲೆಬ್ರಿಟಿಗಳ ಲೈಫ್ ನೋಡಿ, ಆ ಖ್ಯಾತಿ ಅನ್ನೋ ಹಣೆಪಟ್ಟಿ ಅವರಿಗೊಂದು ರೀತಿ ಬಂಗಾರದ ಪಂಜರ ಇದ್ದ ಹಾಗೆ. ಸಾಮಾನ್ಯ ಮನುಷ್ಯರ ಹಾಗೆ ಬದುಕೋ ಸ್ವಾತಂತ್ರ್ಯವನ್ನೇ ಅದು ಕಸಿದುಕೊಂಡು ಬಿಡ್ಬೋದು. ಹಾಗಿದ್ರೆ ಈ ಹಣೆಪಟ್ಟಿಗಳ ಬಂಧನದಿಂದ ಹೊರಗೆ ಬರೋದು ಹೇಗೆ? ಅದಕ್ಕೆ ಒಂದು ಅದ್ಭುತವಾದ ಕಥೆ ಇದೆ, ಕೇಳಿ. ಶಿಷ್ಯ ಮೊದಲು ತನ್ನ ಹೆಸರನ್ನ ಹೇಳ್ತಾನೆ. ಗುರುಗಳು ಹೇಳ್ತಾರೆ, ಅದು ನಿನಗೆ ಇಟ್ಟಿರೋ ಹೆಸರಷ್ಟೇ, ಆದರೆ ನೀನು ಯಾರು? ಆಮೇಲೆ ತನ್ನ ವೃತ್ತಿಯನ್ನ ಹೇಳ್ತಾನೆ. ಗುರುಗಳು ಅದಕ್ಕೂ, ಅದು ನೀನು ಮಾಡೋ ಕೆಲಸ ಅಷ್ಟೇ, ನೀನು ಯಾರು ಅಂತ ಕೇಳ್ತಾರೆ. ಕೊನೆಗೆ ನಾನೊಬ್ಬ ಪುರುಷ ಅಂತಾನೆ. ಅದಕ್ಕೂ ಗುರುಗಳು ಹೇಳ್ತಾರೆ, ಅದು ನಿನ್ನ ದೇಹದ ಲಕ್ಷಣ, ಆದರೆ ನೀನು ಯಾರು ಅಂತ. ಯಾವಾಗ ಆ ಶಿಷ್ಯನ ಹತ್ರ ಹೇಳ್ಕೊಳ್ಳಕ್ಕೆ ಯಾವ ಹಣೆಪಟ್ಟಿ ಉಳ್ಳಿಲಿಲ್ವೋ, ತಾನು ಯಾರು ಅಂತಾನೆ ಗೊತ್ತಿಲ್ಲದ ಆ ಶೂನ್ಯ ಸ್ಥಿತಿಗೆ ಬಂದನೋ, ಆಗ ಗುರುಗಳು ಅವನನ್ನು ಒಳಗೆ ಕರೆದ್ರು. ಯಾಕಂದ್ರೆ ನಿಜವಾದ ಕಲಿಕೆ ಶುರುವಾಗೋದೇ ಆ ಅಹಂಕಾರ ಕರಗಿದಾಗ. ಸರಿ, ಸಮಸ್ಯೆ ಇರೋದು ಈ ಹಣೆಪಟ್ಟಿಗಳಿಂದ ಅಂತ ಗೊತ್ತಾಯ್ತು. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಪರಿಹಾರ ತುಂಬಾ ಸರಳ. ನಮ್ಮ ಹಣೆಪಟ್ಟಿಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮ ಮುಂದೆ ಇರೋ ವ್ಯಕ್ತಿಯನ್ನ ಕೇವಲ ಒಬ್ಬ ಮನುಷ್ಯನಾಗಿ ನೋಡೋದು. ನಮ್ಮ ನಿಜವಾದ ಮೌಲ್ಯ ಇರೋದು ನಮ್ಮ ಪದವಿಯಲ್ಲ, ನಮ್ಮ ಮಾನವೀಯತೆಯಲ್ಲಿ. ಇದನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾದ ಒಂದು ಆಯ್ಕೆ. ಮೊದಲನೇದಾಗಿ, ನಮ್ಮ ಪದವಿಯನ್ನ ಮಾತಾಡುವಾಗ ಬದಿಗಿಡೋಣ. ಎರಡನೆಯದಾಗಿ, ಎದುರಿಗಿರೋರನ್ನ ಒಬ್ಬ ಮನುಷ್ಯರಾಗಿ ನೋಡೋಣ. ಮೂರನೆಯದಾಗಿ, ನಮ್ಮ ಮಾತಲ್ಲಿ ಅಧಿಕಾರಕ್ಕಿಂತ ಕಾಳಜಿ ಇರಲಿ. ನೋಡಿ, ಇದೇ ನಿಜವಾದ ಸಂಪರ್ಕಕ್ಕೆ ದಾರಿ. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಬಹಳ ಆಳವಾದ ವಿಚಾರಕ್ಕೆ ಕರ್ಕೊಂಡೋಗುತ್ತೆ. ನಮ್ಮ VIP ಹಣೆಪಟ್ಟಿ ದೇವಸ್ಥಾನದ ಗಾರ್ಡ್ನ ದಾಟಿ ನಮ್ಮನ್ನ ಒಳಗೆ ಕರ್ಕೊಂಡು ಹೋಗ್ಬೋದು, ನಿಜ. ಆದರೆ ಈ ಇಡೀ ವಿಶ್ವದ ದೃಷ್ಟಿಯಲ್ಲಿ ಆ ಹಣೆಪಟ್ಟಿಗೆ ಏನಾದ್ರೂ ಬೆಲೆ ಇದೆಯಾ? ಯೋಚನೆ ಮಾಡಿ ನೋಡಿ, ಖಂಡಿತ ಇಲ್ಲ. ಕೊನೆಗೆ ಉಳಿಯೋ ಸತ್ಯ ಏನಂದ್ರೆ,
ಈ ಎಲ್ಲ ಹಣೆಪಟ್ಟಿಗಳನ್ನು ತೆಗೆದು ಹಾಕಿದರೆ ನಾವೆಲ್ಲರೂ ಕೇವಲ ಚೇತನಗಳು, ಆತ್ಮಗಳು. ನಮ್ಮೆಲ್ಲರನ್ನೂ ಒಂದುಗೂಡಿಸೋದು ನಮ್ಮ ಮಾನವೀಯತೆ ಅಷ್ಟೇ. ಹಾಗಿದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಇವತ್ತು ಇನ್ನೊಬ್ಬರ ಜೊತೆ ಇನ್ನಷ್ಟು ಚೆನ್ನಾಗಿ ಬೆರೆಯೋಕೆ, ಇನ್ನಷ್ಟು ಪ್ರಾಮಾಣಿಕವಾಗಿ ಮಾತಾಡೋಕೆ ನಾವು ಧರಿಸಿರೋ ಯಾವ ಹಣೆಪಟ್ಟಿಯನ್ನ ತೆಗೆದಿಡೋಕೆ ಸಿದ್ಧರಿದ್ದೇವೆ? ಇದರ ಬಗ್ಗೆ ಯೋಚನೆ ಮಾಡೋಣ.